ಕುಮಾರಸ್ವಾಮಿ ನೋಡಿ ಓಟ್ ಹಾಕಲ್ಲ ಸರ್, ನಮಗೆ ನರೇಂದ್ರ ಮೋದಿ ಮುಖ್ಯ. ಕಿವಿಗೆ ಏನೋ ತೃಪ್ತಿ ಬೇಕಂದ್ರೆ ಮೋದಿ ಸರ್ಕಾರ ಬೇಕು, ಹೊಟ್ಟೆ ತುಂಬಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬೇಕು. 500 ವರ್ಷಗಳ ನಂತರ ಒಂದು ರಾಮ ಮಂದಿರ ಕಟ್ಟವ್ರೆ ಅಂದ್ರೆ ಮೋದಿ ಅವರೊಬ್ಬರೇ. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ. ಮೋದಿ ಸರ್ಕಾರನೇ ಬರಬೇಕು. ಅದು ಬಂಡೆ ಜಗ್ಗಲ್ಲ ಬೊಗ್ಗಲ್ಲ, ಅದು ಗೆದ್ದೇ ಗೆದ್ದಿದ್ದು. ಜಾಗ ಜನ ಕೊಡ್ಲಿ, ಕುಬ್ಸಾನ ಕೊಡ್ಲಿ, 2 ವರ್ಷ ಮಂಜುನಾಥೆ ಬರೋದು. ಅವ್ರಿಗೆ ತಂದು ಕಪ್ ಚುಕ್ಕೆ ಇಕ್ಕಿ ಒಂದು ಟೋಪಿ ಇಟ್ಬಿಟ್ಟು ಅವ್ನ ಅಧ್ವಾನ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ಕೊಳ್ತಾರ. ಮೋದಿ ಹುಡುಗ ಸಂಚು ಸರ್ ಖಂಡಿತ ಮಂಜುನಾಥ್. ಈಗ ಮಂಜುನಾಥ್ ಅವರು ಅರ್ಕೆ ಕುರಿ ಮಂಜುನಾಥೆ ಬರೋದು. ಬಂಡೆ ಸಿಎಂ ಮಂಜುನಾಥ್ ಗೆಲುವು ಗ್ಯಾರಂಟಿ. ಡಿ.ಕೆ. ಸುರೇಶ್ನ ಸೋಲ್ಸಕ್ಕೆ ನರೇಂದ್ರ ಮೋದಿ ಬಂದು ನಿಂತರೂ ಆಗಲ್ಲ ಸರ್. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕ. ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ನಾವೆಲ್ಲ ಓಟು. ನಮ್ಮ ಕಗ್ಗಳ್ಳಿ ಪಂಚಾಯತಿಗೆ ಸೂರಿನೇ. ಇವಾಗ ಬಂದಿರೋದು ಲೋಕಸಭೆ ಚುನಾವಣೆ ಬಗ್ಗೆ ಮಾತಾಡೋಷ್ಟು ದೊಡ್ಡವನು ನಾನಲ್ಲ. ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೋಬೇಕು. ಅದ್ರ ಬಗ್ಗೆ ಅಷ್ಟೊಂದು ನನಗೆ ಒಲವಿಲ್ಲ. ಕಾರಣ ಏನು ಅಂತಂದರೆ ನಮ್ಮ ರಾಜ್ಯ ಸಮಸ್ಯೆಗಳು ನನಗೆ ಗೊತ್ತು. ಎಲ್ಲ ಪಂಜಾಬ್ದೋ, ಮಹಾರಾಷ್ಟ್ರದೋ, ಉತ್ತರ ಪ್ರದೇಶದೋ, ಡೆಲ್ಲಿದೋ ಅದ್ರದ್ದೆಲ್ಲ ನಮ್ಗೆ ಗೊತ್ತಾಗಲ್ಲ. ಅಲ್ಲಿ ನಾಯಕರು ಯಾರಾಗಬೇಕು ಅಂತಲೂ ನಮಗೇನು ಗೊತ್ತಿಲ್ಲ. ಸ್ಥಳೀಯವಾಗಿ ನಾವೇನು ಅಂತಂತಂದರೆ ನಾವು ಕಾಂಗ್ರೆಸ್ಗೆ ಆಗಿದ್ದೀವಿ. ಕಾರಣ ಏನು ಅಂತಂತಂದರೆ ನಮಗೆ ಒಳ್ಳೆಯ ಸೂಪರ್ CM ಇದ್ದಾರೆ, ಸೂಪರ್ DCM ಇದ್ದಾರೆ. ಆ DCM ಅವರ ತಮ್ಮನೇ ಇಲ್ಲಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಈ ಚುನಾವಣೆ, ಲೋಕಸಭೆ ಚುನಾವಣೆಗೆ ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಇದ್ದೀವಿ, ಆಗ್ತೀವಿ. ಮತ್ತು ಕೆಲವ್ರನ್ನೆಲ್ಲ ನಾವು ಅದೇ ರೀತಿ ಕಾಂಗ್ರೆಸ್ಗೆ ಹಾಕ್ರಪ್ಪ ಅಂತ ಹೇಳ್ತೀವಿ. ರಾಜ್ಯ ಸರ್ಕಾರ ಇವತ್ತು ಯಾವುದೇ ಒಂದು ಗಲಭೆ ಇಲ್ಲದೆ, ಯಾವುದೇ ಈ ಬರಗಾಲ ಬಂದಿದ್ರು, ಮಳೆ ಇಲ್ದಿದ್ರು ಎಲ್ಲ ಅನುಕೂಲಗಳನ್ನು ಕೊಟ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಅವರು ಹೇಳಿದ್ದು ಬರೀ ಭರವಸೆಯಾಗಿ ಉಳಿಲಿಲ್ಲ. 5 ಗ್ಯಾರಂಟಿನೂ ಅಕ್ಷರ ಸಹ ಅದನ್ನು ಜಾರಿಗೆ ತಂದವ್ರೆ. ಎಲ್ಲೂ 2,000 ರೂಪಾಯಿ ಹೆಣ್ಮಕ್ಳಿಗೂ ತಪ್ಪಿಲ್ಲ. ಕರೆಂಟು ಭಾಳ ಚೆನ್ನಾಗೇ ಕೊಡ್ತಾಯಿದ್ದಾರೆ ಉಚಿತವಾಗಿ. ಮತ್ತು ಬಸ್ಸಲ್ಲೆಲ್ಲ ಓಡಾಡೋಕ್ಕೆ ಅದು ಉಚಿತವಾಗಿ ಅದು ಇದ್ದೇ ಇದೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಹೋದ ವರ್ಷ ಡಿಗ್ರಿ ತೊಗೊಂಡವರು ಮಿಸ್ಸಾಗಿ ಕೆಲಸಗಳು ಸಿಗಿದ್ದವ್ರಿಗೂ 1,000 2,000 ಅವ್ರೇನು 1,500 ಹೇಳಿದ್ರು, ಅದನ್ನು ಕಂಟಿನ್ಯೂ ಎಲ್ಲ ಆಗ್ತಾಯಿದೆ. ಎಲ್ಲ ಸೌಲಭ್ಯಗಳು ಅವ್ರು ಹೇಳಿದ್ದು 5 ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ರಾಜ್ಯ ಸರ್ಕಾರ ಅದು ಬಜೆಟ್ನಲ್ಲಿ ಏನು ತೂಗಿಸ್ಬೇಕೋ ಯಾರಿಗೂ ಹೊರೆ ಆಗ್ದಂಗೆ, ಎಲ್ಲೋ ಸಬ್ಜೆಕ್ಟ್ರಲ್ಲಿ ಎಲ್ಲೋ ಲಿಕ್ಕರಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತ ಅನ್ಸಿದ್ರು ಅದು ಸಾಮಾನ್ಯ ನಾಗರಿಕರಿಗೆ ಹೊರೆ ಆಗಲ್ಲ. ಆ ರೀತಿ ಬಜೆಟ್ನ ತುಂಬ ಸೂಕ್ಷ್ಮವಾಗಿ ನಿಭಾಯಿಸ್ಕೊಂಡು ಹೋಗ್ತಾರಂತ ಒಳ್ಳೆ CM ನಮ್ಮ ಸಿದ್ದರಾಮಯ್ಯ. ಅದಲ್ಲದೆ ಅವರು ಈಗಾಗಲೇ 10-11 ಸಲ ಬಜೆಟ್ ಮಂಡಿಸೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಹೇಳೋಕ್ಕಾಗಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಸ್ಟೇಟ್ ಒಲವುಗೋಸ್ಕರ ನಮಗೆ ಸೆಂಟ್ರಲ್ನೂ ಕಾಂಗ್ರೆಸ್ಸು ಮಿತ್ರ ಪಕ್ಷಗಳೇ ಬರ್ಬೋದು ಅಂತ ಅನಿಸಿಕೆ. ನಮ್ಮ ರಾಜ್ಯದಲ್ಲಿ ಸುಮಾರು 15ರಿಂದ 20 ಕಾಂಗ್ರೆಸ್ಸು ಸ್ಥಾನಗಳು ಬರ್ತವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಹಾಸನ ಮೊದಲು 3 ಮುಂಚೂಣಿಯಲ್ಲಿರ್ತದೆ ಕಾಂಗ್ರೆಸ್ಗೆ. ಮಂಡ್ಯದಲ್ಲಿ ಈಗಾಗಲೇ ದಳ ನಿರ್ನಾಮ ಆಗೋ ಹಂತಕ್ಕೆ ಬಂದಿದೆ. BJP ಅಲ್ಲಿ ಇಲ್ಲವೇ ಇಲ್ಲ, ಕಾಂಗ್ರೆಸ್ ಮುಂಚೂಣಿಯಲ್ಲಿದೆ. ಹಾಸನದಲ್ಲೂ ಮುಂಚೂಣಿಯಲ್ಲಿದೆ. ನಮ್ಮ ಗ್ರಾಮಾಂತರದಲ್ಲೂ ನಾವು ಕಾಂಗ್ರೆಸ್ಸು ಮುಂಚೂಣಿಯಲ್ಲಿದ್ದೀವಿ. ನಾವು ಹತ್ತದಲ್ಲಿರೋ ಕ್ಷೇತ್ರಗಳನ್ನ ನಾವು ಹೇಳ್ಬೋದು. ರಾಷ್ಟ್ರವ್ಯಾಪ್ತಿ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದನ್ನ ನಾವು ಮಾತು ಕೂಡ ಆಡ್ಕೊಂಡು. ಈಗ CN ಮಂಜುನಾಥ್ ಅವ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ನಾನು ವೈದ್ಯ ಲೋಕದ ದೈವ ಅನ್ಕೋತೀನಿ. ಭಾಳ ಒಳ್ಳೆ ಹೆಸರು ಮಾಡಿದವರು, ಆಪ್ರೇಷನ್ ಮಾಡಿದವರು, ಒಳ್ಳೆ ವ್ಯಕ್ತಿ. ಅವ್ರನ್ನೊಬ್ಬರನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ನಾನು ಎಷ್ಟು ಪ್ರೀತಿಸ್ತೀನೋ, ಆರಾಧಿಸ್ತೀನೋ, ಹಾಗೆ ವೀರೇಂದ್ರ ಹೆಗಡೆ ಅವ್ರನ್ನ ನಾನು ಪೂಜಿಸ್ತೀನಿ. ಈ BJPಯಲ್ಲಿ ನಾನು ಮೋದಿನೂ ಗೌರವಿಸ್ತೀನಿ. ಆದರೆ ಮೋದಿ ಮಾಡಿದ ದೊಡ್ಡ ತಪ್ಪು, ಆ ವೀರೇಂದ್ರ ಹೆಗಡೆ ತೊಗೊಂಡಾಗಿ ರಾಜ್ಯಸಭಾ ಸದಸ್ಯರು ಮಾಡಿಬಿಟ್ಟು ಅಲ್ಲೆಲ್ಲ ಹೊಡೆದಾಡ್ತಿರ್ತಾರೆ, ಯಾಕಂದ್ರೆ ನಮ್ಮನ್ನಂತಾರೆ ಅಂಥ ಜಾಗಕ್ಕೆ ತೊಗೊಂಡೋಗ್ಬಿಟ್ಟು ಅಂಥ ಪರಮಾತ್ಮನ ಬಿಟ್ಬಿಟ್ಟವ್ರೆ. ಇವರೆಲ್ಲೋ ಹಾರ್ಟ್ನ ಪೇಷೆಂಟ್ಗಳಿಗೆ ಈ ಸ್ವಂತ ಖರ್ಚಲ್ಲಿ ದುಡ್ಡಿರೋರಿಗೆ, ದುಡ್ಡಿಲ್ದವ್ರಿಗೆಲ್ಲ ಮಾಡ್ತಿದ್ರು. ಇವರು ತಗೊಬಂದು ಧೂಳಲ್ಲಿ ಬಿಟ್ಬಿಟ್ರು, ಪಟಾಕಿ ಹಚ್ಬಿಟ್ಟು ಅವ್ರನ್ನ ಎದುರಿಸ್ತಾವ್ರೆ. ಇವರೇ ಹಾರ್ಟ್ ಪೇಷೆಂಟ್ ಆಗಿ ಮಾಡ್ತಾಯಿದ್ದಾರೆ. ನೀವು ಒಳ್ಳೆ ದೇವರು, ನಡೆದಾಡೋ ದೇವರು ಅಂತ ಹೆಸರುಗಳು ತೊಗೊಂಡಿದ್ದ ಶಿವಕುಮಾರ ಸ್ವಾಮಿ ಹುಟ್ಟಿದ ಜಾಗ ಇದು, ಬಾಲಗಂಗಾಧರ ಸ್ವಾಮಿ ಹುಟ್ಟಿದ ಜಾಗ ಇದು. CN ಮಂಜುನಾಥ್ ಆ ಲೆವೆಲಲ್ಲಿ ಇರಬೇಕಾಯ್ತು. ಅವ್ರಿಗೆ ರಾಜಕೀಯಕ್ಕೆ ತರಬಾರ್ದಾಯಿತು. ಅವ್ರಿಗೆ ತಂದು ಕಪ್ ಚುಕ್ಕೆ ಇಕ್ಕಿ ಒಂದು ಟೋಪಿ ಇಕ್ಬಿಟ್ಟು ಅವ್ರನ್ನ ಅಧ್ವಾನ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡೋಕ್ಕೋಸ್ಕರ ಮೋದಿ ಹುಡುಗ ಸಂಚು. ಅದಕ್ಕೆ ಬೆಂಬಲವಾಗಿ ದೇವೇಗೌಡರು, ಕುಮಾರಸ್ವಾಮಿ ಮಾಡ್ತಾಯಿದ್ದಾರೆ. ಅಂಥ ಒಳ್ಳೆ ವ್ಯಕ್ತಿಗೆ ಅವಮಾನ ಮಾಡ್ತಾಯಿದ್ದಾರೆ. ನಮಗೇನು ವೈಯಕ್ತಿಕವಾಗಿ ನೋವಾಯ್ತದೆ. ಯಾಕೆಂತಂದ್ರೆ ಅಂಥ ಒಳ್ಳೆ ವ್ಯಕ್ತಿ ಇಲ್ಲಿ ತಗೊಂಬಂದು ಧೂಳಲ್ಲಿ ಕೂಡಿಸಿ ಇವಾಗ ಸೋಲಿಸ್ತಾರೆ. ಬೇಕಾಗಿರಲಿಲ್ಲ ಅವ್ರಿಗೆ ರಾಜಕೀಯ. ಈ ರಾಜಕೀಯದ ಹಣ ಬೇಕಾಗಿರಲಿಲ್ಲ, ಈ ರಾಜಕೀಯದ ಬೈಗಳಾಗ ಬೇಕಾಗಿರಲಿಲ್ಲ, ಇಲ್ಲಿ ಹೊಗಳಿಕೆನೂ ಬೇಕಾಗಿರಲಿಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ಆಗಲಿ ಅವ್ರನ್ನ ಹೊಗಳಿದ್ರು, ಒನ್ನಕ್ಕೆ ಎಲ್ಲ ಏರಿಸಿದ್ರು. ಅವ್ರನ್ನೆಲ್ಲ ಉನ್ನತ ಸ್ಥಾನದಲ್ಲೇ ಇದ್ದರು.
ತಗೊಂಬಂದು ಇಲ್ಲಿ ಆಗ್ತಾಯಿದ್ದಾರೆ. ಅಂಥವ್ರು ಬಿಟ್ಬಿಟ್ಟು ಯಾರನ್ನಾರು ಒಬ್ಬನು ಕೊಡ್ಬೋದಾಯಿತು ಗುದ್ದಾಡೋ ಅಂಥವ್ರನ್ನ. ಅವ್ನೇನ ಮಾಡ್ತಿದ್ದ, 2 ಕಾಸು ಮಾಡ್ಕೊತಿದ್ದ. ಯೋಗೇಶ್ವರ್ ಕೊಟ್ಟ ಅವ್ನು ರಾಜಕಾರಣಿ ಫೈಟ್ ಮಾಡೋನು. ಅವರು ಕೊಡ್ತೀವಿ ಅಂತಿದ್ರು, ಈಗ ಸಡನ್ ಆಗಿ ಸರ್ ಯೋಗೇಶ್ವರ್ ಕೊಟ್ಟಿದ್ರೆ ಯೋಗ್ಯ ಅವನು. ನಮ್ಮ ಸುರೇಶ್ಗೂ ಅವನು ಫೈಟ್ ಬಿಡೋದು, ಮಲ್ಲ ಯುದ್ಧ ಬಿಡೋದು. ಅವ್ರಿಗೆಲ್ಲಾರೋ ಇವ್ರಿಗೆಲ್ಲಾರೋ ಯಾರ ಗೆಲ್ಲಿ ಇವರು ರಾಜಕಾರಣಿಗಳು. ಆದರೆ ನಾವು ಮಾತ್ರ ಕಾಂಗ್ರೆಸ್ಸೇನೆ. ನಮ್ಮ ಪಟ್ಟು ಸುರೇಶೇ. ಯೋಗೇಶ್ವರ್ ಕೊಟ್ಟಿದ್ರೆ ಫೈಟು ಹಂಗಿರೋದು. ಇಲ್ಲಿ ಫೈಟು ಇಲ್ಲ, ಏನೂ ಇಲ್ಲ. ತಗೊಂಬಂದು ಅದೇನೂ ಗೊತ್ತಿಲ್ಲ ಅವ್ರನ್ನ ತಗೊಂಬಂದು. ನೀವು ಶ್ರೀಕೃಷ್ಣ ದೇವರಾಯ ಸಿನಿಮಾ ನೋಡಿರ್ಬೋದು. ಶ್ರೀಕೃಷ್ಣ ದೇವರಾಯನ ಮೇಲೆ ಒಬ್ಬರು ಫೈಟ್ ಮಾಡೋಕ್ಕೆ ಬರ್ತಾರೆ, ನಾನು ಮಾಡ್ತೀನಿ ಅಂತ. ಯಾರು ಗೊತ್ತಾ? ತೆನಾಲಿ ರಾಮಕೃಷ್ಣ. ಆಮೇಲೆ ಬಂದು ಕಾಲು ಹಿಡ್ಕೊತಾರೆ, ನನಗೇನು ಗೊತ್ತಿಲ್ಲ, ಇವು ಹೊಟ್ಟೆಪಾಡಿಗೆ ಅಂತ. ಹಂಗೆ ಪಾಪ ದೊಡ್ಡ ವ್ಯಕ್ತಿಗಳನ್ನ ತಗೊಂಬಂದು ಮರ್ಯಾದೆ ಕಡೆಯೋಕ್ಕೆ ಮಾಡ್ತಾರೆ. ಅಲ್ಲಿ ವೀರೇಂದ್ರ ಹೆಗ್ಡೆಯವ್ರನ್ನ ಕರ್ಕೊಂಬಂದು ಅವಮಾನ ಮಾಡಿದ್ರು. ಇಲ್ಲಿ ಇವ್ರನ್ನ ಕರ್ಕೊಂಬಂದು ಮಾಡ್ತಾಯಿದ್ದಾರೆ. ಇವರೆಲ್ಲ ಅವ್ರ ದೈವ ಸಮಾನ ಅಂತ ಅನ್ಕೋತೀನಿ. ಇಂಥ ವ್ಯಕ್ತಿಗಳನ್ನ ಈ ರಾಜಕಾರಣಕ್ಕೆ, ಅದರಲ್ಲೂ ರಾಜಕಾರಣ ಅಂತಂದರೆ ನಾನು ಸೇರಿಸಿ ಹೇಳ್ತೀನಿ, ರಾಜಕಾರಣನೇ ಹೊಲಸು. ಈ ಹೊಲಸಿಗೆ ಅವನ್ನೆಲ್ಲ ತರಬಾರ್ದು. ಇದಷ್ಟೇ ನನ್ನ ವಿಷಯ. ಒಟ್ಟಿನಲ್ಲಿ ಕಾಂಗ್ರೆಸ್ಸು ನಾವು ಇಲ್ಲಿ 2 ರಿಂದ 3 ಲಕ್ಷ ಅಧಿಕ ಮತಗಳಿಂದ ನಾವು ಇಲ್ಲಿ ಗೆಲ್ತೀವಿ. ಸರ್ ಹೇಳಿ, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಬದಲಾವಣೆ ಆಗಬೇಕಾ ಅಥವಾ ಮುಂದುವರಿಬೇಕಾ? ಈ ದೇಶದಲ್ಲಿ ಬದಲಾವಣೆ ಆಗಬೇಕು. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ, ಆತ ಬದಲಾವಣೆ ಆಗಬೇಕು. ಈ ಸಾರಿ ಒಂದು ಪ್ರತಿಕೂಲ ವಾತಾವರಣ ಸೃಷ್ಟಿಯಾಗಿದೆ. ಅವರು ಏನು ಅಜೆಂಡಾ ಇತ್ತು 400, 350, 300 ಅದಿಲ್ಲ. ಇಂಡಿಯಾ ಮೈತ್ರಿಕೂಟ ಭಾಳ ಯಶಸ್ಸಿನಿಂದ ಸಾಗ್ತಾಯಿದೆ. ಈ ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದಿಕ್ಸೂಚಿಯಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮೈತ್ರಿಕೂಟ ಅತ್ಯಧಿಕ ಮತಗಳನ್ನ ಪಡೆದು ಈ ಸಾರಿ ಅಧಿಕಾರಕ್ಕೆ ಬರ್ತದೆ ಅಂತ ನಾವೆಲ್ಲ ಭಾವನೆ ಇಟ್ಕೊಂಡಿದ್ದೀವಿ. ಸರ್ ಈಗ ಯಾರು ನಾಯಕರಾಗಿ ಬರಬೇಕು ಅಂತ? ಸರ್ ಈಗ ನಮ್ಮ ಕಾಂಗ್ರೆಸ್ಸು ಮೆಜಾರಿಟಿ ಆದರೂ ಮೈತ್ರಿಕೂಟದಲ್ಲಿರತಕ್ಕಂಥವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ರಾಷ್ಟ್ರದ ಹಿರಿಯ ನಾಯಕರುಗಳು ಯಾರಾದರೂ ಆಗ್ಬೋದು. ಇವತ್ತು ನಮ್ಮ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಸೋನಿಯಾ ಗಾಂಧಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ನೇತಾರರು, ರಾಹುಲ್ ಗಾಂಧಿಯವರು, ಇವತ್ತು ಶರದ್ ಪವಾರ್ ಅವರು, ಇವರೆಲ್ಲ ಇರೋದ್ರಿಂದ ಪ್ರಧಾನಮಂತ್ರಿ ಯಾರಾಗಬೇಕು ಅಂತಕ್ಕಂಥದ್ದನ್ನು ಚುನಾವಣೆ ನಂತರ ನಿರ್ಧಾರ ಮಾಡ್ತಾರೆ. ಬದಲಾವಣೆ ಆಗಬೇಕು ಸರ್. ಇವತ್ತು ಈ ದೇಶದಲ್ಲಿ ಉದ್ಯೋಗ ಸಿಕ್ಕಿಲ್ಲ, ಇಲ್ಲಿ ಆರ್ಥಿಕ ಅಸಮಾನತೆ ತಾಂಡವಾಡ್ತಾ ಇದೆ. ನಮ್ಮ ರೈತರಿಗೆ ಯಾವುದೇ ರೀತಿಯಲ್ಲಿ ಅನುಕೂಲ ಆಗಿಲ್ಲ, ಮತ್ತು ಉದ್ಯೋಗ ಸೃಷ್ಟಿಯಾಗಲಿಲ್ಲ. ಶ್ರೀಮಂತರಾಗವ್ರೆ, ಬಡವರಾಗವ್ರೆ. ಕಾರ್ಮಿಕರ ಕೈಗೆ ಕೆಲಸ ಸಿಕ್ಕಲಿಲ್ಲ, ನಿರುದ್ಯೋಗಿಗಳು ಉದ್ಯೋಗ ಸಿಗಲಿಲ್ಲ. ಇಲ್ಲಿ ಬರೀ ಭರವಸೆಗಳನ್ನೇ ಇವರು ಸುಳ್ಳು ಹೇಳಿ ಮೋದಿ ಅವ್ರ ಸಾಧನೆ ಅಂತ ಅಂದ್ಕೊಂಡವ್ರೆ. ಈ ಸಾರಿ ಅದೆಲ್ಲ ನಡೆಯಲ್ಲ ಅಂತ ನಾವು ಭಾವನೆ ಮಾಡಿದ್ದೀವಿ ಸರ್. ಓಕೆ ಸರ್, ಈಗ ಅಲ್ಲಿ ಸೆಂಟ್ರಲ್ ಅದೊಂದು ವಿಚಾರ ಆದರೆ ಈಗ ಈ ಕ್ಷೇತ್ರಕ್ಕೆ ಬಂದರೆ ಈ ಕ್ಷೇತ್ರ ಸರ್, ಈ ಕ್ಷೇತ್ರದಲ್ಲಿ ಮಂಜುನಾಥ್ ಅವ್ರನ್ನ ಡಾಕ್ಟರ್ ಮಂಜುನಾಥ್ JDS BJP ಮೈತ್ರಿಕೂಟದಿಂದ ಗೆಲ್ಲಿಸ್ತಾ ಇದ್ದಾರೆ ಸರ್. ಅವ್ರನ್ನ ಅರಕೆ ಕುರಿ ಮಾಡೋಕ್ಕೆ ಅವರೊಬ್ಬ ವೈದ್ಯ ಲೋಕದ ಮಾಂತ್ರಿಕ. ಅವರು ವೈದ್ಯರಾಗಿ ನಿವೃತ್ತಿ ಹೊಂದಿದ ಮೇಲೆ ಆ ವೃತ್ತಿನಲ್ಲೇ ಮಾರ್ಗದರ್ಶನ ಹಿಡ್ಕೊಂಡಿದ್ದರೆ ಅವರು ಈ ದೇಶಕ್ಕೆ ಅತ್ಯುತ್ತಮವಾದ ವೈದ್ಯ ಆಯ್ತಿದ್ರು. ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡಲಿ, ಪದ್ಮಶ್ರೀ ಕೊಡಲಿ, ಪದ್ಮವಿಭೂಷಣ ಕೊಡಲಿ, ನಾವು ಭಾಳ ಗೌರವಿಸ್ತಿದ್ದೋ. ಅವ್ರ ರಾಜಕೀಯದ ಗಾಳಿ ಗಂಧನೇ ಗೊತ್ತಿಲ್ಲ. ದೇವೇಗೌಡರು ಅಳಿಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು BJPಯಿಂದ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ಬಲಿಪೋಷ ಮಾಡ್ತಾವ್ರೆ. ಅವ್ರಿಗೆ ಯಾವುದೇ ಸಹಾನುಭೂತಿ ಅವ್ರ ಕೆಲಸ ಮಾಡಲ್ಲ. ಇವತ್ತು 3 ಅವಧಿಗೆ 12 ವರ್ಷ DK ಸುರೇಶ್ ಅವರು ಉತ್ತಮವಾದ ಕೆಲಸವನ್ನು ಮಾಡಿ ಸರ್ಕಾರ ಇಲ್ಲದೆ ವಿರೋಧ ಪಕ್ಷದ ಒಬ್ಬ ಸಂಸದನಾಗಿ ಎಲ್ಲ ಗ್ರಾಮ ಪಂಚಾಯಿತಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಎಲ್ಲರೂ ವಿಶ್ವಾಸ ಗಳಿಸಿ ತನ್ನದೇ ಆದಂಥ ಇತಿಮಿತಿನಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥ ಧೀಮಂತ ಒಬ್ಬ ಲೋಕಸಭಾ ಸದಸ್ಯರು. ಅವರು ಕಳೆದ ಸಾರಿಗಿಂತ ಹೆಚ್ಚಿನ ಬಹುಮತ ತಗೊಂಡು ಈ ಸಾರಿ ಗೆದ್ದಿದ್ದಾರೆ. ಹಾಗಾದರೆ ಈಗ ಯೋಗೇಶ್ವರ್ ಅವ್ರ ವಿಚಾರ ಬಂದರೆ, ಯಾಕಂತಂದರೆ ಅವ್ರಿಗೆ ಕೈ ತಪ್ಪು ಟಿಕೆಟ್, ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಫಸ್ಟು. ಈಗ ನೋಡಿದ್ರೆ ಬದಲಾವಣೆ ಮಾಡಬೇಕು ಅವ್ರ ಸರ್. ಇದರಲ್ಲಿ ರಾಜಕೀಯ ಸ್ಪಷ್ಟವಾಗಿ ಒಂದು 5ನೇ ಕ್ಲಾಸ್ ಓದೋ ಮಗುಗೂ ಯಾಕೆ ಯೋಗೇಶ್ವರ್ಗೆ ಟಿಕೆಟ್ ತಪ್ಪಿತು, ಅವರು ನಾವೆಲ್ಲ ಹತ್ತಿರದ ಗೆಳೆಯರಿದ್ದೀವಿ. ಅವರು ತಪ್ಪಿತ್ತು ರಾಜಕಾರಣದಿಂದ ದೇವೇಗೌಡರು ಡೆಲ್ಲಿಗೆ ಹೋಗಿ ಯಾರ್ಯಾರ್ದೋ ಕೈ ಕಾಲಿಡಿದು ನಾನು ನಳಿಯನಿಗೊಂದು ಅವಕಾಶ ಮಾಡಿಕೊಡಿ ಅಂತ ಇಲ್ಲಿ ಕ್ಷೇತ್ರಕ್ಕೆ ತಂದವ್ರೆ. ಅವ್ರ ಅಸ್ತಿತ್ವನೇ ಈ ಚುನಾವಣೆಯಲ್ಲಿ ಅವ್ರ ಅಸ್ತಿತ್ವನೇ ಕಳ್ಕೊತಾರೆ. ಅವ್ರ ಅಳಿಯನಿಗೆ JDS ಚಿಹ್ನೆಯಲ್ಲಿ ಕೊಡ್ಬೋದಾಗಿತ್ತಲ್ವ. ಯೋಗೇಶ್ವರ್ಗೆ ನಿಲ್ಲಿಸಿದ್ರೆ ಅವತ್ತು ಗಂಡಸರ ಜೊತೆ ಫೈಟ್ ಆಯ್ತಿತ್ತು. ಇಲ್ಲಿ ನಪುಂಸಕರ ಜೊತೆ ಯುದ್ಧಕ್ಕೆ ಕಳಿಸ್ದಂಗೆ ಆಯಿತು. ನಾವು
ಡಾಕ್ಟ್ರನ್ನ ನಪುಂಸಕರು ಅನ್ನೋಕ್ಕೆ ನಮಗೂ ಒಂಥರ ನಾಚಿಕೆ ಅನ್ನಿಸ್ತದೆ. ಅವರು ಯೋಗೇಶ್ವರ್ಗೆ ಸಾಟಿಯಾದ ಒಬ್ಬ ಅಭ್ಯರ್ಥಿ ಅಲ್ಲ. ಯಾರೋ ಮೂಲಭೂತವಾದಿಗಳು BJP RSSನ ಮೂಲಭೂತವಾದ ಮತ ಅವ್ರಿಗೆ ಹೋಗ್ಬೋದು ಬಿಟ್ಟರೆ ಕಾರ್ಮಿಕರದಾಗಲಿ, ಅಲ್ಪಸಂಖ್ಯಾತರದಾಗಲಿ, ಹರಿಜನರದಾಗಲಿ, ಹಿಂದುಳಿದ ವರ್ಗದ ರೈತರದು ಯಾವುದೇ ಮತ ಪರಿವರ್ತನೆ ಆಗಲ್ಲ. ಅದರಲ್ಲಿ ಯಾವುದೇ ಅನುಕಂಪನೂ ಅವ್ರಿಗೆ ಕೆಲಸ ಮಾಡಲ್ಲ. ಹಾಗಾದರೆ ಓಕೆ, ಈಗ ನಮ್ಮ ರಾಜ್ಯಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಇದೆ ರಾಜ್ಯದಲ್ಲಿ. ಸರ್ ಕಳೆದ ಗ್ಯಾರಂಟಿಗಳು ಕೊಟ್ಟರು, ಅದು ಪ್ಲಸ್ ಆಗುತ್ತಾ ಈ ಸಲ? ಸರ್, ಕಳೆದ ಚುನಾವಣೆಯಲ್ಲಿ ನಾವು 1 ಸೀಟ್ ಮಾತ್ರ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಯಿತು. 25 BJP ಅವರು ಬಂದರು. ನಮ್ಮಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡಿದ್ರಲ್ಲ, ಅದು ವ್ಯತ್ಯಾಸ ಆಗಿತ್ತು. ಅದು ದೊಡ್ಡ ಹೊಡೆತ. ಈ ಸಾರಿ ಈಗಾಗಲೇ ಅನೌನ್ಸ್ ಆಗಿರುವಂಥ 24 ಇವತ್ತು ಅನುಭವಿಗಳು ಮತ್ತು ಗೆಲ್ಲುವಂಥವರು ಅಂಥ ವ್ಯಕ್ತಿಗಳನ್ನ ನೋಡಿ ಇವತ್ತು ಟಿಕೆಟ್ ಕೊಟ್ಟವ್ರೆ. 5 ಜನ ಮಹಿಳೆಯರು ಕೊಟ್ಟವ್ರೆ. ಇವತ್ತು 5 ಗ್ಯಾರಂಟಿಗಳು ಮನೆ ಮಾತಾಗಿವೆ. ಇವತ್ತು ನಮ್ಮ ಹೆಣ್ಮಕ್ಳು ಸುಭಿಕ್ಷವಾಗಿದ್ದಾರೆ. ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾರೆ. ದೇವ್ರ ದರ್ಶನ, ಯಾತ್ರಾ ಸ್ಥಳ ಹೋಗ್ತಾಯಿದ್ದಾರೆ. ಕರೆಂಟ್ ಫ್ರೀ ಇದೆ. ಅಕ್ಕಿ 5 kg ಕೊಡ್ತಾಯಿದ್ದೀವಿ. 5 kg ಅಕ್ಕಿ ಹಣವನ್ನು ಕೊಡ್ತಾಯಿದ್ದೀವಿ. ಆಮೇಲೆ 2,000 ರೂಪಾಯಿ ಬರ್ತಾ ಇರೋದ್ರಿಂದ ಅವ್ರ ಮಕ್ಕಳು ಖರ್ಚಿರ್ಬೋದು, ಅವರು ಸ್ವಂತ ಖರ್ಚಿರ್ಬೋದು. ಇವತ್ತು ನೆಮ್ಮದಿಯಾಗಿ ಜೀವನವನ್ನು ಈ ರಾಜ್ಯದ ಮಹಿಳೆಯರು ಮಾಡ್ತಾವ್ರೆ. ಇವರ ಮತಗಳು 98% ಕಾಂಗ್ರೆಸ್ ಪಾಲಿಗೆ ಬಿಟ್ಟರೆ, ನಾವು ಪ್ರತಿದಿನ ಬಸ್ಸಲ್ಲಿ ಅಲ್ಲಿ ಇಲ್ಲಿ ಹೋಗುವಾಗ ಜನಗಳನ್ನ ಮಾತಾಡಿಸ್ತೀವಲ್ಲ, ಅವರೆಲ್ಲರೂ ಒಲವು ಕಾಂಗ್ರೆಸ್ ಪರವಾಗಿ ನಿಚ್ಚಳವಾಗಿದೆ. ಈ ಸಾರಿ ರಾಜ್ಯದಲ್ಲಿ 28ರಲ್ಲಿ 15ರಿಂದ 20 ಕಾಂಗ್ರೆಸ್ಸು ಲೋಕಸಭಾ ಸದಸ್ಯರು ಬರ್ತಾರೆ. ಕ್ಷೇತ್ರದಲ್ಲಿ DK ಸುರೇಶ್ನ ಸೋಲ್ಸೋಕ್ಕೆ ನರೇಂದ್ರ ಮೋದಿ ಬಂದು ನಿಂತರೂ ಆಗಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.